ಎಲ್ಲರಿಗೂ ನಮಸ್ಕಾರ. ಇಂದಿರಾ ತನಯ ಅವರ ಮಂತ್ರಶಕ್ತಿ ಕಥೆಯನ್ನು ಮತ್ತೆ ಮುಂದುವರಿಸೋಣ. ಜಾಜಿಹಳ್ಳಿ ಚಂದುರಯ್ಯ ಇವ್ರ ಕತೆ ಬರ್ತಾ ಇತ್ತು. ಅವನು ಆಂಜನೇಯ ಸ್ವಾಮಿಯ ಮಹಾಭಕ್ತನಾಗಿದ್ದ. ಒಂದು ಸಲ ಅಂದರೆ ಸುಮಾರು ಒಂದು 3-4 ತಿಂಗಳ ಹಿಂದೆ ಒಮ್ಮೆ ಒಂದು ಸೂಚನೆ ಬರುತ್ತೆ ಅವನಿಗೆ. ಅದು ಅಕ್ಷರಶಃ ನಿಜವೂ ಕೂಡ ಆಗತ್ತೆ. ಅದೇನು ಅಂದರೆ ಅವನ ಕಿವಿನಲ್ಲಿ ಯಾರೋ ಸ್ಪಷ್ಟ ಧ್ವನಿಯಲ್ಲಿ ಹಸಿವಾಗ್ತೈತೆ, ನಿಮ್ಮೂರಿಗೆ ಬರ್ತೀನಿ ಅಂತ 2 ಸಲ ಹೇಳಿದಾಗಾಯ್ತಂತೆ. ಹಾಗೆ ಹೇಳಿದ ವ್ಯಕ್ತಿ ಯಾರು ಅನ್ನೋದು ಚಂದುರಯ್ಯನಿಗೆ ಗೊತ್ತಾಗೋದಿಲ್ಲ. ಮಾರನೇ ದಿವಸ ಏನು ಮಾಡ್ತಾನೆ, ಅವನು ಗೌಡರನ್ನ ಶಾನ್ಭೋಗರನ್ನ ಇಬ್ಬರನ್ನ ನೋಡ್ತಾನೆ. ಆಂಜನೇಯ ಸ್ವಾಮಿಗೆ ಪೂಜೆ ಆಗಬೇಕು ಅಂತ ಹೇಳ್ತಾನೆ. ಅವರು ಏನು ಮರು ಮಾತಾಡದೆ ಅವನ ಮಾತಿಗೆ ಒಪ್ಕೋತಾರೆ. ರಾತ್ರಿ ಮಹಾಪೂಜೆ ವಿಜೃಂಭಣೆಯಿಂದ ನಡೆಯುತ್ತೆ. ಊರವರೆಲ್ಲರೂ ತಪ್ಪದೇನೆ ಗುಡಿಗೆ ಬರ್ತಾರೆ. ದೇವರ ದರ್ಶನವನ್ನು ಕೂಡ ಪಡೆದು ಹಿಂದಿರುಗ್ತಾರೆ. ಅದೇ ದಿನ ರಾತ್ರಿ ಕನಸಿನಲ್ಲಿ ಚಂದುರಯ್ಯನಿಗೆ ಮತ್ತೆ ಆಂಜನೇಯ ಸ್ವಾಮಿ ಕಾಣಿಸ್ಕೊಳ್ತಾನೆ. ನಾಳೆಯಿಂದ 3 ತಿಂಗಳ ಕಾಲ ಈ ಊರು ಬಿಟ್ಟು ಹೋಗಿ ಅಂತ ಆಜ್ಞಾಪಿಸ್ತಾನಂತೆ ದೇವರು. ಮರುದಿನ ಬೆಳಗಾಗೋ ಹೊತ್ತಿಗೆ ಈ ವಿಷಯ ಊರಲ್ಲೆಲ್ಲ ಹರಡುತ್ತೆ. ಅದೇ ಸಮಯಕ್ಕೆ ಅಂದರೆ ಅದೇ ದಿನ ಮಧ್ಯಾಹ್ನ ಮಡಿವಾಳರ ತಿಮ್ಮಯ್ಯ ಅಂತ ಒಬ್ಬ ಇರ್ತಾನೆ. ಅವನಿಗೊಂದು ಎಳೆ ಮಗು ಇರುತ್ತೆ. ಅದಕ್ಕೆ ಕತ್ತಿನ ಹತ್ರ ಒಂದು ಗಡ್ಡೆ ಕಾಣಿಸ್ಕೊಳ್ಳುತ್ತೆ. ಮಸ್ತಾನ್ ಸಾಹೇಬರು ಅನ್ನೋರ ಮನೆಯಲ್ಲಿ ಒಂದು ಇಲಿ ಸತ್ತು ಬೀಳುತ್ತೆ. ಗಾಣಿಗೆ ಶೆಟ್ರು ಅಂತಿರ್ತಾರೆ, ಅವರ ದೊಡ್ಡ ಮಗಳು ಸುಮಾರು 16 ವರ್ಷದ ಕಾಂತ ಜ್ವರ ಅಂತೇಳಿ ಹಾಸಿಗೆ ಹಿಡ್ಕೋತಾಳೆ. ಊರಿನ ಜನರಿಗೆಲ್ಲ ಗಾಬರಿ ಆಗತ್ತೆ. ಈಗ ಇದರಲ್ಲಿ ನನ್ನ ಮಾತು ಸೇರಿಸ್ತೀನಿ. ಆಗ ಅಂದರೆ ಈ ಕತೆ ನಡೀತಕ್ಕಿಂತಲೂ ಸ್ವಲ್ಪ ಮುಂಚೆ ಪ್ಲೇಗ್ ಅನ್ನೋದು ಒಂದು ಗುಣನೇ ಆಗದಿರೋಂತಹ ಒಂದು ಕಾಯಿಲೆ ಆಗಿತ್ತು. ಇಲಿಗಳು ಆ ರೋಗದ ವೈರಸ್ಗಳನ್ನು ಹೊತ್ಕೊಂಡು ಬಂದು ಮನೆ ಒಳಗಡೆ ಎಲ್ಲ ಹರಡ್ತಿದ್ವು. ಮತ್ತು ಆವಾಗ ಸ್ಯಾನಿಟರಿ ಸಿಸ್ಟಮ್ ಕೂಡ ಅಷ್ಟು ಚೆನ್ನಾಗಿಲ್ದಿದ್ರಿಂದ ಇಲಿಗಳಿಂದಾಗಿ ಆ ರೋಗ ಬೇಗ ಹರಡ್ತಾ ಇತ್ತು. ಹಾಗಾಗಿ ಅವು ವೈರಸ್ಸನ್ನು ಜನರಿಗೆ ಹಚ್ಚುತ್ತಿದ್ವು. ಆದರೆ ಅವು ಓಡಾಡಿದ ಕಡೆ ಓಡಾಡಿದ್ರೆ ಅಥವಾ ಅಕಸ್ಮಾತ್ ಅವು ಓಡಾಡಿರೋ ಕೂಡ ಬಿದ್ದಿದ್ದ ಆಹಾರ ಪದಾರ್ಥವನ್ನೇನನ್ನು ತಿಂದರೆ ಪ್ಲೇಗ್ ರೋಗ ಖಂಡಿತ ಬರ್ತಿತ್ತು. ಇದರ ಮೂಲ ಲಕ್ಷಣ ಅಂದರೆ ಕಂಕಳು ಅಥವಾ ಕುತ್ತಿಗೆನಲ್ಲಿ ಗಡ್ಡೆಗಳಾಗೋದು. ತಕ್ಷಣ ಔಷಧೋಪಚಾರ ಇಲ್ಲ ಅಂತಂದರೆ ಜ್ವರ ಹೆಚ್ಚಾಗಿ ಜನ ಸತ್ತೇ ಹೋಗ್ತಿದ್ರು. ಈಗ ಈ ಜಾಜಿಹಳ್ಳಿಗೆ ಇದೇ ಪ್ಲೇಗ್ ರೋಗ ಬಂದಿರುತ್ತೆ. ಚಂದುರಯ್ಯನ ಮಾತಲ್ಲಿ ನಂಬಿಕೆ ಇಟ್ಟವರೆಲ್ಲರೂ ತಡಮಾಡ್ದೇನೆ ಮಲ್ಲಿಗೆ ತೋಟಗಳ ಕಡೆಗೆ ಹೋಗ್ತಾರೆ. ಗುಡಿಸಲುಗಳನ್ನು ಹಾಕ್ಕೊತಾರೆ. ಗೌಡರಿಗೂ ಮತ್ತು ವೆಂಕಪ್ಪನವ್ರಿಗೂ ಅಚ್ಚುಕಟ್ಟಾದ ಗುಡಿಸಲುಗಳು ಸಿದ್ಧವಾಗುತ್ತೆ. 3/4 ಜನ ಎಲ್ಲ ಊರು ಬಿಟ್ಟು ಗುಡಿಸಲು ವಾಸಕ್ಕೆ ಅಂತ ಹೊರಡ್ತಾರೆ. 2 ದಿನಗಳ ನಂತರ ಮೊದಲು ಪ್ಲೇಗ್ ರೋಗ ಬಂದಂತಹ ಆ ತಿಮ್ಮಯ್ಯನ ಎಳೆ ಮಗು ಸತ್ತು ಹೋಗುತ್ತೆ. ಗಾಣಿಗೆ ಶೆಟ್ಟರು ಮಗಳು ಅಂದರೆ ಕಾಂತ ಅನ್ನೋಳಿಗೆ ಜ್ವರ ಇರುತ್ತಲ್ಲ, ಹಾಗಾಗಿ ಆ ಮನೆಯನ್ನು ಬಿಡೋಕ್ಕೆ ಅನುಕೂಲ ಆಗದೆ, ಅಂದರೆ ಆ ಹೆಣ್ಮಗುಗೆ ಜ್ವರ ಬಂದಿದೆ, ಇನ್ನು ಎಲ್ಲರನ್ನು ಗುಡಿಸ್ಲಿಗೆ ಹೇಗೆ ಸಾಗಿಸೋದು ಅಂತ ಅವ್ರು ಯೋಚನೆ ಮಾಡ್ತಾ ಇರ್ತಾರೆ. ಆಗ ಚಂದುರಯ್ಯ ನೇರವಾಗಿ ಅವ್ರ ಮನೆಗೆ ಬರ್ತಾನೆ. ಬಂದ್ಬಿಟ್ಟು ಆ ಹುಡುಗಿಯ ಹಣೆಯನ್ನು ನಿಧಾನವಾಗಿ ನೇವರಿಸ್ತಾನೆ. ಈ ಹುಡುಗಿ ಬದುಕಬೇಕು ಅನ್ನೋ ಆಸೆ ನಿಮಗಿದ್ರೆ ಈ ತಕ್ಷಣ ಮನೆ ಬಿಟ್ಟು ಹೊರಡಿ ಅಂತೇಳಿ ಎಚ್ಚರಿಸ್ತಾನೆ. ಶೆಟ್ಟರು ಅವನಿಗೆ ಅಡ್ಡ ಬಿದ್ದು ನಮಸ್ಕಾರ ಮಾಡ್ತಾರೆ. ಆಯಿತು, ಹಾಗೆ ಮಾಡ್ತೀವಿ ಅಂತೇಳಿ ಹೇಳ್ತಾರೆ. ಆನಂತರ ತಕ್ಷಣ ಆ ಜ್ವರ ಬಂದಿದ್ದ ಹುಡುಗಿ ಸಮೇತ ಅವರು ದೂರದ ಮಲ್ಲಿಗೆ ಗಿಡಗಳ ಹತ್ರ ಇದ್ದಂತಹ ಗುಡಿಸಲುಗಳ ಹತ್ರಕ್ಕೆ ಹೋಗಿ ನೆಲೆಸ್ಕೊತಾರೆ. ಗುಡಿಸಲುಗಳಲ್ಲಿ ಇದ್ದವರು ಕೂಡ ಅಂದರೆ ಊರು ಬಿಟ್ಟು ಹೋಗಿದ್ದ ಕೆಲವ್ರ ಮಂದಿಗೂ ಕೂಡ ಗಡ್ಡೆ ಅನ್ನೋದು ಕಾಣಿಸ್ಕೊಳ್ಳುತ್ತೆ. ಆಗ ತಕ್ಷಣ ಚಂದುರಯ್ಯ ಅವ್ರ ಹತ್ರಕ್ಕೆ ಹೋಗ್ತಾ ಇರ್ತಾನೆ. ಅವರನ್ನು ಸ್ಪರ್ಶ ಮಾಡಿದ ತಕ್ಷಣ ಆ ಕಾಯಿಲೆ ಕ್ರಮೇಣ ಅಂದರೆ ಆ ಗಡ್ಡೆಗಳು ಕ್ರಮೇಣ ಬಿಟ್ಟು ಕಾಯಿಲೆ ವಾಸಿ ಆಗ್ತಾ ಇರುತ್ತೆ. ಇದೆಲ್ಲ ಕಳೆದು ಸುಮಾರು 3 ತಿಂಗಳು ಆಗಿರುತ್ತೆ. ಗುಡಿಸಲು ವಾಸದಿಂದ ಜನಕ್ಕೂ ಬೇಜಾರು ಬಂದ್ಬಿಟ್ಟಿರುತ್ತೆ. ನಮ್ಮ ಮನೆಗಳಿಗೆ ನಾವು ಯಾವಾಗ ಹೋಗ್ತೀವೋ ಅಂಥೇಳಿ ಅವರು ಕಾತರಿಸ್ತಾ ಇರ್ತಾರೆ. ಆದರೆ ಇದಕ್ಕೆಲ್ಲ ಚಂದುರಯ್ಯ ಒಪ್ಪಿಗೆ ಕೊಡಬೇಕು. ಗೌಡ್ರು ವೆಂಕಪ್ಪನವರು ಬರ್ತಾರೆ. ಬಂದ್ಬಿಟ್ಟು ಏನು ಮಾಡೋಣ, ನಮ್ಮ ಹಳ್ಳಿಗೆ ನಾವು ಹಿಂದಿರುಗೋಣವ ಅಂತ ಕೇಳಿದಾಗ ಚಂದುರಯ್ಯ ಹೇಳ್ತಾನೆ, ಮಹಾಶಾಂತಿ ಪೂಜೆಗೆ ಏರ್ಪಾಟು ಮಾಡಿ ಅದರ ಮರುದಿನ ನೀವೆಲ್ಲ ಊರಿಗೆ ಹಿಂತಿರುಗಬಹುದು ಅಂತೇಳಿ ಹೇಳ್ತಾನೆ. ಅವನ ಮಾತನ್ನ ಹಾಗೇನೆ ಇವತ್ತಿನ ದಿವಸ ಆಂಜನೇಯನ ದೇವರಿಗೆ ಮಹಾಶಾಂತಿ ಪೂಜೆ ನಡೀತಾ ಇರುತ್ತೆ. ಊರೇನೆ ಗುಡಿನಲ್ಲಿ ಸೇರಿಕೊಂಡಿರುತ್ತೆ. ಹೊಳೆಯುವ ಹಿತ್ತಾಳೆಯ ವಜ್ರಾಂಗಿಗಳಿಂದ ಸ್ವಾಮಿ ಅಲಂಕೃತನಾಗಿರ್ತಾನೆ. ಹಾಲು ಮೊಸರುಗಳ ಅಭಿಷೇಕ ಆಗುತ್ತೆ, ಕುಸುಮಗಳ ಅರ್ಚನೆ ಆಗುತ್ತೆ, ನೈವೇದ್ಯ ಮಂಗಳಾರತಿ ಎಲ್ಲ ಆಗಬೇಕು. ಆದರೆ ವೆಂಕಪ್ಪನವ್ರು ಬರೆದಿದ್ರೆ ಯಾವುದೂ ಆಗೋ ಹಾಗಿಲ್ಲ. ಏಕೆಂದರೆ
ಅವರೇ ಊರಿನ ಮುಖ್ಯಸ್ಥರು. ಅವರು ಬರೆದಿದ್ರೆ ಗೌಡ್ರ ಮುಂದಡಿ ಇಡೋದಿಲ್ಲ. ಜೊತೆಗೆ ನೈವೇದ್ಯಕ್ಕೆ ಬೇಕಾದದ್ದನ್ನು ಕೂಡ ಇದೇ ವೆಂಕಪ್ಪನವರು ಸಿದ್ಧ ಮಾಡಿ ತರಬೇಕು. ಹಾಗಾಗಿ ವೆಂಕಪ್ಪನವರು ಬರಲಿ ಅಂತ ಹೇಳ್ಬಿಟ್ಟು ಎಲ್ಲರೂ ಕಾಯ್ತಾ ಇರ್ತಾರೆ. ಇನ್ನು ಗೌಡರು ಕಳಿಸಿರೋ ಆಳುಗಳು ಶಾನುಭೋಗರ ಗುಡಿಸಲಿನ ಹತ್ತಿರಕ್ಕೆ ಬರ್ತಾರೆ, ಇವ್ರು ಯಾಕೆ ಬಂದಿಲ್ಲ ಅಂತ ನೋಡ್ಕೊಂಡು ಹೋಗೋಕ್ಕೆ. ಅಷ್ಟೊತ್ತಿಗೆ ಸರಿಯಾಗಿ ವೆಂಕಪ್ಪನವರು ಪಂಚಾಮೃತ ಮತ್ತು ಕೋಸುಂಬರಿಗಳ ಬುಟ್ಟಿಗಳನ್ನು ಹೊತ್ಕೊಂಡು ಗುಡಿಸಲಿಂದ ಹೊರಬರ್ತಾರೆ. ಬುದ್ಧಿವ್ರೆ, ನಿಮ್ಮನ್ನು ಕರ್ಕೊಂಡು ಹೋಗೋಕ್ಕೆ ಅಂತ ನಾವು ಬಂದು ಗೌಡ್ರು ಕಳಿಸಿದ್ರು ಅಂತ ಆಳುಗಳು ಹೇಳ್ತಾರೆ. ಈಗ ಬರ್ತಾ ಇದ್ದೀನಲ್ಲ ಅಂತ ಹೇಳ್ಬಿಟ್ಟು ವೆಂಕಪ್ಪನವರು ಬೇಗ ಬೇಗ ಹೆಜ್ಜೆ ಹಾಕ್ಕೊಂಡು ದೇವಸ್ಥಾನಕ್ಕೆ ಬರ್ತಾರೆ. ನೆರೆದಿದ್ದ ಜನ ಎಲ್ಲ ಅವ್ರಿಗೆ ದಾರಿ ಮಾಡಿಕೊಡ್ತಾರೆ. ವೆಂಕಪ್ಪನವರು ಗರ್ಭಗುಡಿಯ ಕಲ್ಲು ಹೊಸಲಿನ ಮೇಲೆ ಪಂಚಾಮೃತ ಮತ್ತು ಕೋಸುಂಬರಿಗಳ ಬುಟ್ಟಿಗಳನ್ನು ಇಡ್ತಾರೆ. ಅಷ್ಟರಲ್ಲಿ ಚಂದೂರಯ್ಯ ಭಕ್ತಾದಿಗಳ ತೆಂಗಿನಕಾಯಿಗಳನ್ನು ಒಡೆದು ಅವರವರ ತಟ್ಟೆಯಲ್ಲಿ ಇಟ್ಟು ಬಾಳೆಹಣ್ಣಿನ ತೊಟ್ಟನ್ನು ಮುರಿದು ತನ್ನ ಮಂಗಳಾರತಿ ತಟ್ಟೆಗೆ ಕರ್ಪೂರವನ್ನು ಸುರುಕೊಂಡು ಹೊತ್ತಿಸ್ತಾನೆ. ಶ್ರುತಿ ಮೇಳ, ನಗಾರಿಗಳು, ಡೋಲುಗಳು ಎಲ್ಲ ಡಬ ಡಬ ಅನ್ನಕ್ಕೆ ಪ್ರಾರಂಭ ಆಗತ್ತೆ. ಗಂಟೆ ಸದ್ದು ಕೂಡ ಹೆಚ್ಚಾಗತ್ತೆ. ತಿರುಮಲ ದಾಸಯ್ಯ ಅಂತ ಒಬ್ಬ ಇರ್ತಾನೆ, ಅವನು ಕೂಡ ಜಾಗಟೆಯನ್ನು ಬಡಿತಾನೆ, ತುತ್ತೂರಿಯನ್ನು ಊದ್ತಾನೆ. ಜನರೆಲ್ಲರೂ ಭಕ್ತಿಯಿಂದ ಕೈ ಮುಕ್ಕೊಂಡು ನೆಟ್ಟ ದೃಷ್ಟಿಯಿಂದ ಸ್ವಾಮಿಯನ್ನು ನೋಡ್ತಾ ಇರ್ತಾರೆ. ಚಂದೂರಯ್ಯ ಸಾವಧಾನವಾಗಿ ಮಂಗಳಾರತಿ ತಟ್ಟೆಯನ್ನು ದೇವರ ಮುಂದೆ ಒಂದು ಸುತ್ತು ತಿರುಗಿಸ್ತಾನೆ. ಇನ್ನೇನು ಎರಡನೇ ಸುತ್ತು ಮುಗಿಯಿತು ಅನ್ನುವಾಗ ಇದ್ದಕ್ಕಿದ್ದ ಹಾಗೆ ಕರ್ಪೂರದ ಜ್ವಾಲೆ ಆರು ಹೋಗುತ್ತೆ. ಅಯ್ಯೋ, ಇದೇನಿದು ಅಪಶಕನ ಅಂತ ನೆರೆದಿದ್ದವರೆಲ್ಲ ಕೆಲವರು ಗೊಣ್ಗುಟ್ಕೊಳ್ತಾ ಇರ್ತಾರೆ. ಆಗ ಇದ್ದಕ್ಕಿದ್ದಕ್ಕೆ ಗಡಗಡ ಅಂತ ನಡುಗ್ದಂಗೆ ಆಗ್ಬಿಟ್ಟು ದೇವರಿಗೆ ತೊಡಸಿದ್ದ ವಜ್ರಾಂಗಿಗಳು ಕಳಚಿಕೊಂಡು ಠಣ್ಣ ಠಣ್ಣ ಅಂತ ಸದ್ದು ಮಾಡಿಕೊಂಡು ಕೆಳಗೆ ಬಿದ್ದು ಹೋಗುತ್ತವೆ. ಇದನ್ನೆಲ್ಲ ನೋಡಿ ಚಂದೂರಯ್ಯಂಗೆ ದಿಗ್ಭ್ರಾಂತಿ ಆಗತ್ತೆ. ಸ್ವಲ್ಪ ಹೊತ್ತು ಸುಮ್ಮನಿರ್ತಾನೆ. ಆನಂತರ ಇನ್ನೊಮ್ಮೆ ಕರ್ಪೂರ ಹಚ್ಚಿ ಮಂಗಳಾರತಿ ಮಾಡ್ತಾನೆ. ದೇವಸ್ಥಾನದಲ್ಲಿ ಇದ್ದವರೆಲ್ಲರಿಗೂ ಕೂಡ ಭಯ, ಆತಂಕ ಶುರು ಆಗತ್ತೆ. ಇನ್ನೇನು ಕಾದಿದೆಯೋ ಏನೋ ಅಂತ ಅನ್ಕೊತಾರೆ. ಆದರೆ ಮಂಗಳಾರತಿ ಮುಗಿಸಿದ ಮೇಲೆ ಚಂದೂರಯ್ಯ ಎಲ್ಲರಿಗೂ ಹೇಳ್ತಾನೆ, ನೋಡಿ, ನಾಳೆನೇ ಗುಡಿಸಲುಗಳಿಂದ ಊರಿನ ನಿಮ್ಮ ಮನೆಗಳಿಗೆ ಹಿಂತಿರುಗಬಹುದು. ಆದರೆ ಈ ಊರಿಗೆ ಏನೋ ಒಂದು ವಿಪತ್ತಂತೂ ಕಾದಿದೆ ಅಂತೇಳಿ ಹೇಳ್ತಾನೆ. ಅವನ ಮಾತು ಕೇಳಿ ಎಲ್ಲರಿಗೂ ಒಂದು ರೀತಿಯ ಯೋಚನೆ ಪ್ರಾರಂಭ ಆಗುತ್ತೆ. ಈ ವಿಪತ್ತು ಎಂಥದ್ದಿರ್ಬೋದಪ್ಪ ಅಂತ ಎಲ್ಲರೂ ಆತಂಕ ಪಟ್ಕೊಳ್ತಾರೆ. ಚಂದೂರಯ್ಯನ ಮಾತಿನ ಹಾಗೆ ಜನರೆಲ್ಲ ಗುಡಿಸಲುಗಳನ್ನು ಬಿಡ್ತಾರೆ, ಊರಿಗೆ ಹಿಂತಿರುಗ್ತಾರೆ. ಆದರೆ ಯಾರಿಗೂ ಸಂತೋಷ ಅಂತ ಇರೋದಿಲ್ಲ. ಇನ್ನೆಂಥ ಕಷ್ಟ ಬರುತ್ತೋ, ಏನು ಬರುತ್ತೋ ಅಂತ ಎಲ್ಲರಿಗೂ ಆತಂಕ ಇದ್ದೇ ಇರುತ್ತೆ. ಚಂದೂರಯ್ಯನ ಮಾತಿನಲ್ಲಿ ಎಲ್ರಿಗೂ ಕೂಡ ನಂಬಿಕೆ ಕೂಡ ಇರುತ್ತೆ. ಇನ್ನು ದಿನ ಕಳೀತಾ ಹೋಗುತ್ತೆ. ಜಾಜಿಹಳ್ಳಿಯ ಜನರ ನಂಬಿಕೆ ಕೂಡ ನಿಜವಾಗುವ ಸಮಯ ಬಂದುಬಿಡುತ್ತೆ. ಆಂಜನೇಯ ಸ್ವಾಮಿಗೆ ಮಹಾಶಾಂತಿ ಪೂಜೆಯನ್ನು ಎಲ್ಲ ಸರಿ ಮಾಡಿ ಸುಮಾರು 1 ತಿಂಗಳು ಕಳೆದಿರುತ್ತೆ. ಜಾಜಿಹಳ್ಳಿಗೆ ಕಾದಿದ್ದ ಒಂದು ವಿಪತ್ತು ಸಾಕ್ಷಾತ್ತಾಗಿ ಆ ಊರನ್ನು ಪ್ರವೇಶ ಮಾಡುತ್ತೆ. ಹೇಗೆ ನೋಡೋಣ. ಆ ದಿನ ಶನಿವಾರ ಆಗಿರುತ್ತೆ. ಇನ್ನು ಸೂರ್ಯೋದಯ ಆಗಿರೋದಿಲ್ಲ. ಅಲ್ಲದೆ ಮಂಜು ಬೀಳ್ತಾ ಇದ್ದಿದ್ದರಿಂದ ಜಾಜಿಹಳ್ಳಿಯ ಬೀದಿಗಳಲ್ಲಿ ಜನಸಂಚಾರ ಕೂಡ ಇರೋದಿಲ್ಲ. ಹೊಲದ ಕೆಲಸಗಳಿಗೆ ಹೋಗೋ ರೈತರಿಗೂ ಚಳಿ ದೆಸೆಯಿಂದ ಹಾಸಿಗೆ ಬಿಟ್ಟೇಳೋ ಮನಸ್ಸು ಇರೋದಿಲ್ಲ. ಆದರೂ ಕೂಡ ಅನಿವಾರ್ಯವಾಗಿ ಹೊಲದ ಹತ್ತಿರಕ್ಕೆ ಹೋಗಲೇಬೇಕಾಗಿದ್ದ 2 ರೈತರು ತಲೆ ತುಂಬ ಹೊದಿಕೆ ಹೊದ್ಕೊಂಡು ಬೀಡಿ ಸೇದ್ಕೊಂತ ಕೈಯಲ್ಲಿ ಕುಡುಗೋಲು ಹಿಡ್ಕೊಂಡು ಹೋಗ್ತಾ ಇರ್ತಾರೆ. ಜಾಜಿಹಳ್ಳಿಯ ಊರ ಹೊರಗಡೆ ಒಂದು ಸಿಹಿ ನೀರಿನ ಬಾವಿ ಇರುತ್ತೆ. ಅದರ ಹತ್ತಿರಕ್ಕೆ ಇವರು ಬರೋ ಹೊತ್ತಿಗೆ ಸರಿಯಾಗಿ ಅಲ್ಲಿ ಪಟ್ಟೆಯ ಕಪ್ಪು ಸೀರೆ ಉಟ್ಕೊಂಡು ಕುಪ್ಸನೆ ತೊಟ್ಕೊಳ್ದೇ ಇದ್ದ ಸುಮಾರು 25 ವರ್ಷದ ಹೆಂಗಸು ಮತ್ತು ಸ್ವಲ್ಪ ದಪ್ಪವಾಗಿ ತಲೆಯಲ್ಲಿ ಸ್ವಲ್ಪ ಪಿಳ್ಳೆ ಜುಟ್ಟು ಇಟ್ಕೊಂಡಿದ್ದ ಗಂಡಸು ಎದುರಾಗ್ತಾರೆ. ರೈತರಿಬ್ರು ಅವ್ರನ್ನ ಗಮನಿಸೋದೇ ಇಲ್ಲ, ತಂಪಾಡೋಕೆ ತಾವು ಹೋಗ್ತಾ ಇರ್ತಾರೆ. ಆದರೆ ಆ ದೃಢಕಾಯಿನಾದ ಗಂಡಸು ಪ್ರಶ್ನಿಸ್ತಾನೆ, ಅಯ್ಯ, ನಿಮ್ದು ಯಾವ ಊರು ಅಂತ. ರೈತರು ಹೇಳ್ತಾರೆ, ಜಾಜಿಹಳ್ಳಿ ಬುದ್ಧಿ, ಅಲ್ಲಿ ಕಾಣಿಸ್ತಲ್ಲ ಅದೇನೆ ಅಂದಾಗ, ಅಲ್ಲಿ ವೆಂಕಟರಂಗ ಶಾಸ್ತ್ರಿಗಳಿದ್ದಾರೇನಪ್ಪ ಅಂತ ಕೇಳಿದಾಗ, ಇಲ್ಲ ಬುದ್ಧಿ, ಅವ್ರು ಹೋಗ್ಬಿಟ್ಟು 10 ವರ್ಷ ಆಯಿತು ಅಂತ ಅಂದಾಗ, ಅವ್ರ ಹೆಂಡತಿ ಅಂತ ಕೇಳ್ತಾರೆ. ಪಾರ್ವತಮ್ಮನವರ ಬುದ್ಧಿ ಅಂತ ಕೇಳಿದಾಗ ಅವರು ಹ್ಞೂ ಅಂದಾಗ, ಅವರೇ ಅಂತ ಅಂತಾರೆ. ಸರಿ, ಒಳ್ಳೇದಪ್ಪ, ನಾವು ಅವ್ರ ಮನೆಗೆ ಹೋಗಬೇಕು ಅಂದ್ಬಿಟ್ಟು ಆ ಗಂಡಸು ಜೊತೆಯಲ್ಲಿದ್ದ ಹೆಂಗಸಿನ ಜೊತೆಗೆ ಜಾಜಿಹಳ್ಳಿ ಕಡೆಗೆ ನಡೀತಾರೆ. ರೈತರಿಬ್ರು ತಮ್ಮ ಹೊಲಗಳ ದಾರಿಗಳನ್ನು ಹಿಡಿತಾರೆ. ದಾರಿಯ 2 ಕಡೆಗಳಲ್ಲೂ ರಾಗಿ ಪೈರು ತೆನೆಯ ಭಾರಕ್ಕೆ ಬಾಗಿರುತ್ತೆ.
ಇಬ್ಬನಿಯ ಶೈತ್ಯಕ್ಕೆ ಮುಖ ಮುದುರ್ಕೊಂಡಂಗೆ ಕಾಣಿಸ್ತಾ ಇರುತ್ತೆ. ತುಂಬ ಶೀತಲವಾಗಿ ಗಾಳಿ ಬೀಸ್ತಾ ಇದ್ದಿದ್ದರಿಂದ ಹಕ್ಕಿ ಪಕ್ಕಿಗಳು ಕೂಡ ಗೂಡು ಬಿಟ್ಟಿನ್ನು ಹೊರಗಡೆ ಬಂದಿರೋದಿಲ್ಲ. ಇದು ಬೆಳಗೋ ಅಥವಾ ಸಂಜೆನೋ ಅಂತ ಭ್ರಾಂತಿ ಹುಟ್ಟಿಸೋ ಹಾಗೆ ಕತ್ತಲೆ ಹಿನ್ನೆಲೆಯಲ್ಲಿ ಬೆಳಕು ಅಲ್ಪ ಸ್ವಲ್ಪವಾಗಿ ಅಲ್ಲೆಲ್ಲ ಹರಡಿರುತ್ತೆ. ಮೂಡನ ದಿಕ್ಕಿನಲ್ಲಿ ಒತ್ತರಿಸಿಕೊಂಡಿದ್ದ ಬಿಳಿ ಮುಗಿಲು ನಿಧಾನವಾಗಿ ದಕ್ಷಿಣದ ಕಡೆ ಸರಿಯುತ್ತೆ. ಆಗ ಅಲ್ಲಿ ಸ್ವಚ್ಛವಾದ ತಿಳಿ ನೀಲಿಯ ಆಕಾಶ ಕಾಣಿಸೋಕ್ಕೆ ಪ್ರಾರಂಭ ಆಗುತ್ತೆ. ಈ ಊರಿಗೆ ಬಂದಿದ್ದ ಆಗಂತಕರಿಬ್ರು ಊರು ಮುಂದ್ಗಡೆ ಇದ್ದ ಜಾಲಿ ಮರದ ಹತ್ತಿರಕ್ಕೆ ಬರೋ ಹೊತ್ತಿಗೆ ಮೂಡಲದ ಬಾನು ಕೆಂಪು ಬಣ್ಣ ತಳೆಯುತ್ತೆ. ಕೆಲವು ಕ್ಷಣಗಳಲ್ಲೇನೆ ಬಾಲರವಿಯ ಚೆಲುವಿನ ಕಿರಣಗಳು ಸುತ್ತೆಲ್ಲ ಹರಡುತ್ತವೆ. ಮಬ್ಬು ಕೌದಿದ್ದ ಪ್ರಕೃತಿಗೆ ನವಚೇತನ ಬಂದ ಹಾಗೆ ಅನಿಸುತ್ತೆ. ಇಷ್ಟರಲ್ಲಿ ಈ ಬಂದಿದ್ದ ಆಗಂತಕರಿಬ್ರು ಪಾರ್ವತಮ್ಮನ ಮನೆ ಹತ್ತಿರಕ್ಕೆ ಬರ್ತಾರೆ, ಬಾಗಿಲನ್ನು ತಟ್ಟುತ್ತಾರೆ. 2 ಕ್ಷಣಗಳ ನಂತರ ಪಾರ್ವತಮ್ಮನ ಮಗ, ಸುಮಾರು ಒಂದು 12 ವರ್ಷದ ಹುಡುಗ, ಚಂದ್ರು ಅಂತ ಅವನ ಹೆಸರು, ಅವನು ಬಾಗಿಲು ತೆಗಿತಾನೆ. ಯಾರು ನೀವು ಅಂತ ಕೇಳ್ತಾನೆ. ನಿಮ್ಮಮ್ಮ ಇಲ್ವೇನಪ್ಪ ಅಂತ ಬಂದವನು ಕೇಳ್ತಾನೆ. ಇದ್ದಾರೆ ಅಂತ ಹುಡುಗ ಹೇಳ್ತಾನೆ. ನಾರಾಯಣ ಶಾಸ್ತ್ರಿಗಳು ಬಂದಿದ್ದಾರೆ ಅಂತ ಹೇಳಪ್ಪ ಅಂತ ಹೇಳಿದಾಗ ಆ ಹುಡುಗ ಹೇಳ್ತಾನೆ, ಒಳಗೆ ಬನ್ನಿ, ನಮ್ಮ ತಾಯಿಗೆ ಮೈ ಸರಿ ಇಲ್ಲ, ಮಲ್ಕೊಂಡಿದ್ದಾರೆ ಅಂತ ಹೇಳಿಬಿಟ್ಟು ಚಂದ್ರು ನಾರಾಯಣ ಶಾಸ್ತ್ರಿಗಳನ್ನು ಮತ್ತು ಅವ್ರ ಜೊತೆಯಲ್ಲಿದ್ದ ಹೆಂಗಸನ್ನು ಸ್ವಾಗತ ಮಾಡ್ತಾನೆ. ಗೋಡೆ ಅಂಚಿನಲ್ಲಿ ಹಾಸಿಗೆ ಮೇಲೆ ಮಲ್ಕೊಂಡಿದ್ದ ಪಾರ್ವತಮ್ಮ ನರಳುತ್ತಾ ಕೇಳ್ತಾಳೆ, ಯಾರೋ ಚಂದ್ರು ಬಂದಿರೋದು ಅಂತ. ಯಾರೋ ನಾರಾಯಣ ಶಾಸ್ತ್ರಿಗಳಂತಮ್ಮ ಅಂತ ಮಗ ಹೇಳಿದಾಗ, ಯಾರು ಅಂದೆ ಅಂತ ಆಕೆ ಬೆಚ್ಚಿ ಕೇಳ್ತಾಳೆ. ನಾರಾಯಣ ಶಾಸ್ತ್ರಿಗಳು ಅಂತ ಚಂದ್ರು ಸ್ಪಷ್ಟವಾಗಿ ಹೇಳ್ತಾನೆ. ಪಾರ್ವತಮ್ಮ ಮೌನವಾಗಿಬಿಡ್ತಾಳೆ. ಇದ್ದಕ್ಕಿದ್ದ ಹಾಗೆ ಅವಳಿಗೆ ಕೋಪ ಉಕ್ಕಿ ಹರಿಯುತ್ತೆ. ಅಸ್ವಸ್ಥವಾಗಿದ್ದ ಹೃದಯದಲ್ಲಿ ಸಿಕ್ಕಾಪಟ್ಟೆ ಕೋಪ ತುಂಬಿಕೊಳ್ಳುತ್ತೆ. ಯಾಕೆ ಬಂದಿದ್ದಾರಂತ ಅವರು ಅಂತ ಆಕೆ ಸಿಟ್ಟಿನಿಂದಲೇ ಕೇಳ್ತಾಳೆ. ನಂಗೆ ಗೊತ್ತಿಲ್ಲಮ್ಮ ಅಂತ ಹೇಳ್ಬಿಟ್ಟು ಆ ಮಗ ಹೇಳ್ತಾನೆ. ಒಳಗೆ ಬರಬೇಡ ಅಂತ ಹೇಳಿ ಬಾಗಿಲು ಹಾಕೋ ಅಂತ ಆಜ್ಞಾಪಿಸ್ತಾಳೆ ತಾಯಿ. ಅಷ್ಟರಲ್ಲಿ ನಾರಾಯಣ ಶಾಸ್ತ್ರಿಗಳು ಆಕೆ ಹಾಸಿಗೆ ಹತ್ರಕ್ಕೆ ಬರ್ತಾರೆ. ಯಾಕೆ ಹೀಗಂತಿದ್ಯಾ ಪಾತು ಅಂತ ಕೇಳ್ತಾನೆ. ಇನ್ನೇನು ನೀವು ಬಂದ್ರಿ ಅಂತ ಹೇಳ್ಬಿಟ್ಟು ಮಣೆ ಹಾಕಿ ಕೂಡಿಸ್ಬೇಕೇನೋ ಅಂತ ಆಕೆ ಹೇಳ್ತಾಳೆ. 12 ವರ್ಷಗಳ ಹಿಂದೆ ನೀನು ನನ್ನನ್ನು ಎಷ್ಟೊಂದು ಪ್ರೀತಿಸ್ತಿದ್ಯಲ್ಲ ಪಾತು, ಮರೆತು ಬಿಟ್ಟಿಯಾ ಅಂತ ಬಂದವನು ಕೇಳ್ತಾನೆ. ಅದಕ್ಕೆ ಈಗ ನಿಮ್ಮನ್ನು ದ್ವೇಷ ಮಾಡ್ತಾ ಇದ್ದೀನಿ. ನೀವು ಮಾಡಿದ ಕೆಲಸವನ್ನು ಸಾಯೋವರೆಗೂ ಮರೆಯೋಕ್ಕಾಗತ್ತಾ ಅಂತ ಪಾರ್ವತಮ್ಮ ಹೇಳ್ತಾಳೆ. ಎಂಥ ಕೆಟ್ಟ ಕೆಲಸ ನಾನು ಮಾಡಿದ್ದು ಹಾಗಂತ ಇದೆಯಾ ನೀನು ಅಂತ ಅವನು ಹೇಳಿದಾಗ, ಛೀ ಚಂಡಾಲ, ಮುಖ ತೋರ್ಸೋಕೆ ನಿಂಗೆ ನಾಚಿಕೆ ಆಗೋದಿಲ್ವಾ, ತೊಲಗು ಇಲ್ಲಿಂದ ಅಂತ ಆರ್ಭಟಿಸ್ತಾಳೆ ಪಾರ್ವತಿ. ನಾರಾಯಣ ಶಾಸ್ತ್ರಿ ಮೌನವಾಗಿರ್ತಾನೆ. ಆದರೆ ಅವನ ಮನಸ್ಸು ಮಾತ್ರ ಮುಂದೇನು ಮಾಡೋದು ಅಂತ ಯೋಚನೆ ಮಾಡ್ತಾ ಇರುತ್ತೆ. ಈ ಮೌನ ಪಾರ್ವತಿಗೂ ಕೂಡ ಸಹನೆ ಆಗಲ್ಲ. ಆಕೆ ಕೋಪ ಹೆಚ್ಚಾಗುತ್ತೆ. ಹಿಂದೊಂದು ಕಾಲದಲ್ಲಿ ಇದೇ ನಾರಾಯಣ ಶಾಸ್ತ್ರಿಗಳಿಗೆ ಒಲಿದಿದ್ದ ಈ ನಾರಿ ಈಗ ಮುನಿದ ಮಾರಿಯಾಗಿರ್ತಾಳೆ. ನಡಿ ಆಚೆ, ಇನ್ನೊಂದ್ಸಲ ಈ ಮನೆ ಹೊಸ್ತಲು ತುಳಿದ್ರೆ ನಡುಬೀದಿನಲ್ಲಿ ನಿನ್ನ ಸಮಾಧಿ ಮಾಡಿಬಿಡ್ತೀನಿ ಅಂತ ಸಿಡಿದು ನುಡಿತಾಳೆ ಪಾರ್ವತಿ. ಪಾತು, ನಾನು ಯಾಕೆ ಬಂದಿದ್ದೀನಿ ಗೊತ್ತಾ ನಿನಗೆ ಅಂತ ಮೌನವಾಗಿದ್ದ ನಾರಾಯಣ ಶಾಸ್ತ್ರಿಗಳು ಅತಿ ದೈನ್ಯದ ಧ್ವನಿಯಲ್ಲಿ ಕೇಳ್ತಾರೆ. ಯಾತಕ್ಕಾದರೂ ಸರಿಯೇ, ನೀನಿಲ್ಲಿ ನಿಲ್ಬೇಡ, ನಡಿ ಆಚೆ ಅಂತ ಹೇಳ್ಬಿಟ್ಟು ಪಾರ್ವತಿ ಕೈಲಾಗದಿದ್ರು ಮೆಲ್ಲನೆ ಮೇಲೆ ಹೇಳ್ತಾಳೆ. ಮೂಲಲ್ಲಿದ್ದ ಪೊರಕೆಯನ್ನು ಕೈಗೆ ತಗೊಳ್ತಾಳೆ. ಉಪಾಯವೇ ಕಾಣದೆ ನಾರಾಯಣ ಶಾಸ್ತ್ರಿಗಳು ತಮ್ಮ ಜೊತೆಯಲ್ಲಿದ್ದ ಹೆಂಗಸಿನ ಜೊತೆಗೆ ಹೊರಬರಬೇಕಾಗತ್ತೆ. ನನ್ನ ಶಕ್ತಿ ನಿನಗೆ ಗೊತ್ತಿಲ್ಲ ಪಾರ್ವತಿ, ನೋಡ್ಕೊ ನಿನ್ನ ಗತಿ ಏನಾಗತ್ತೆ ಅಂತ ಶಾಸ್ತ್ರಿಗಳು ಹೊರಗೆ ಬರ್ತಾರೆ. ಅವರು ಕಣ್ಣಿಂದ ಮರೆ ಆಗೋವರೆಗೂ ರೋಷಾವೇಶದಿಂದ ದುರುಗುಟ್ಟಿ ನೋಡ್ತಾ ಇರ್ತಾಳೆ ಪಾರ್ವತಿ. ಅವಳ ಹೃದಯ ಕುದೀತಿರುತ್ತೆ. ಮನಸ್ಸು ನೆನಪಿನ ನಾಗಾಲೋಟದಲ್ಲಿ ಬಹಳ ಹಿಂದಕ್ಕೆ ಓಡ್ತಾ ಇರುತ್ತೆ. ಸುಮಾರು 12 ವರ್ಷಗಳ ಹಿಂದೆ ಇದೇ ಪಾರ್ವತಿಗೆ ಆಗ 24 ವರ್ಷ ಆಗಿರುತ್ತೆ. ಮಂಡ್ಯ ಜಿಲ್ಲೆಯ ಮಳವಳ್ಳಿಯಲ್ಲಿ ಹುಟ್ಟಿದ್ದ ಈ ಹುಡುಗಿ ಜಾಜಿಹಳ್ಳಿಯ ನಿಷ್ಠಾವಂತ ವೈದಿಕರಾದಂತಹ ವೆಂಕಟರಂಗ ಶಾಸ್ತ್ರಿಗಳನ್ನು ಮದುವೆ ಮಾಡ್ಕೊಂಡಿರ್ತಾಳೆ. ಮದುವೆಯಾಗಿ ಸುಮಾರು 8-10 ವರ್ಷಗಳಾಗಿದ್ರೂ ಕೂಡ ಮಕ್ಕಳಾಗಿರೋದಿಲ್ಲ ಅವ್ರಿಗೆ. ವೆಂಕಟರಂಗ ಶಾಸ್ತ್ರಿಗೂ ಕೂಡ ಅದೇ ಕೊರಗು ಇರುತ್ತೆ. ಒಂದು ಸಲ ಗಂಡ ಹೆಂಡತಿಯರಲ್ಲಿ ಸಂತಾನದ ವಿಷಯವಾಗಿ ಬಹಳ ದೊಡ್ಡವಾಗಿ ವಾಗ್ವಾದ ನಡೆಯುತ್ತೆ. ನೀವು ಗಂಡಸರೇ ಅಲ್ಲ ಅಂದ್ಬಿಟ್ಟು ಪಾರ್ವತಿ ವೆಂಕಟರಂಗ ಶಾಸ್ತ್ರಿಗಳನ್ನ ಮೂದಲಿಸ್ತಾಳೆ, ಮುಖ ತಿವಿತಾಳೆ, ತವ್ರಿಗೆ ಹೊರಟೋಗ್ತಾಳೆ. ಆದರೆ ದೇವರಂತಹ ಗಂಡನನ್ನ ಹೀಗೆ ಬೈದು ಕಡೆಗಣಿಸಿ ಬಂದದ್ದು ತಪ್ಪು ಅಂತ ಆಕೆಗೆ ಅರಿವಾಗತ್ತೆ. ಆದರೆ ಮತ್ತಾವತ್ತು ಗಂಡನ ಮನೆಗೆ ಹೋಗೋ ಸಾಹಸವನ್ನು ಆಕೆ ಮಾಡೋದಿಲ್ಲ. ಸುಮಾರು 2 ವರ್ಷಗಳಿಂದ ತವ್ರ ಮನೆಯಲ್ಲೇ ಇದ್ದ ಪಾರ್ವತಿಗೆ ಮಳವಳ್ಳಿಯ
ಒಂದು ದೇವಸ್ಥಾನದಲ್ಲಿ ಆಕಸ್ಮಿಕವಾಗಿ ಈ ನಾರಾಯಣ ಶಾಸ್ತ್ರಿಗಳ ಪರಿಚಯ ಆಗಿರುತ್ತೆ. ಮಳವಳ್ಳಿಯ ಹತ್ತಿರದ ಒಂದು ಸಣ್ಣ ಹಳ್ಳಿಯಲ್ಲಿ ಈ ನಾರಾಯಣ ಶಾಸ್ತ್ರಿಯ ತಾಯಿ ತಂದೆ ಇರ್ತಾರೆ. ಅವರು ಸತ್ತು ಹೋಗಿರ್ತಾರೆ. ಆ ನಂತರ ಇವನು ಮಳವಳ್ಳಿಯಲ್ಲಿ ಒಂದು ಸಣ್ಣ ಕೊಠಡಿಯನ್ನು ಬಾಡಿಗೆಗೆ ತಗೊಂಡು ಅಲ್ಲಿ ವಾಸ ಮಾಡ್ತಾ ಇರ್ತಾನೆ. ಹಳ್ಳಿಯಲ್ಲಿದ್ದ ಒಂದು ದೇವಸ್ಥಾನದ ಪೂಜೆ ಮಾಡೋ ಕೆಲಸ ಇರುತ್ತೆ ಅವನಿಗೆ. ಅವರ ಇನಾಮತಿ ಜಮೀನಿನಿಂದ ಬರ್ತಿದ್ದಂತಹ ದವಸ ಧಾನ್ಯಗಳು ಇತ್ಯಾದಿಗಳು ಒಬ್ಬನ ಜೀವನಕ್ಕೆ ಸಾಕಾಗೋಷ್ಟಿರುತ್ತೆ. ಒಂದು ದಿವಸ ಆ ಗುಡಿ ಹತ್ರಕ್ಕೆ ಪಾರ್ವತಿ ಬರ್ತಾಳೆ. ಅವಳನ್ನು ನೋಡಿ ಈ ನಾರಾಯಣ ಶಾಸ್ತ್ರಿಗೆ ಮನಸ್ಸಾಗುತ್ತೆ. ನಿಧಾನವಾಗಿ ಮೋಹದ ಬಲೆಯನ್ನು ಬೀಸ್ತಾನೆ. ಆಕೆಯನ್ನು ಬಹಳ ಪ್ರಯಾಸದಿಂದ ಏಕಾಂತದಲ್ಲಿ ಸಂಧಿಸ್ತಾನೆ. ಆಗ ಪಾರ್ವತಿ ಹೇಳ್ತಾಳೆ, ನನಗೆ ಮದುವೆ ಆಗಿದೆ ಅಂತ. ಆದರೆ ಏನು ಪಾರ್ವತಿ, ಬಾ ಇಲ್ಲಿ ಅಂತ ಹೇಳ್ಬಿಟ್ಟು ಕಾಮಾಂಧನಾದ ಆ ಶಾಸ್ತ್ರಿ ಕರೀತಾನೆ. ನಾನು ನಿನ್ನ ಕೈ ಬಿಡೋದಿಲ್ಲ, ನಿನಗೆ ಒಪ್ಪಿಗೆ ಆದರೆ ನಾವೆಲ್ಲಾದರೂ ಹೊರಟೋಗೋಣ ಅಂತ ಕೂಡ ಹೇಳ್ತಾನೆ. ನಮ್ಮ ತಂದೆ ತಾಯಿ ಸುಮ್ಮನಿರ್ತಾರಾ ಅಂತ ಪಾರ್ವತಿ ಕೇಳ್ತಾಳೆ. ಅಯ್ಯೋ ಅವೇನು ಮಾಡಿದ್ವೆ ಮುದಿಗೊಡ್ಡುಗಳು ಅಂತ ಹೇಳ್ಬಿಟ್ಟು ಈ ಶಾಸ್ತ್ರಿ ಹೇಳಿರ್ತಾನೆ. ನಿಜವಾಗ್ಲೂ ನೀವು ನನ್ನ ಕರ್ಕೊಂಡು ಹೋಗ್ತೀರಾ ಅಂತ ಪಾರ್ವತಿ ಕೇಳಿದಾಗ, ಪಾರ್ವತಿ ನಾನು ಸುಳ್ಳು ಹೇಳ್ತೀನಿಯೇ ಅಂತ ಹೇಳಿಬಿಟ್ಟು ಅವಳನ್ನು ಬರಸೆಳೆದು ಅಪ್ಕೊತಾರೆ. ಆ ನಂತರ ಪಾರ್ವತಿನೇ ನಾರಾಯಣ ಶಾಸ್ತ್ರಿಗಳ ಕೊಠಡಿಗೆ ಹೋಗಿ ಬರೋದು ಮಾಡ್ತಾ ಇರ್ತಾಳೆ. ಅವಳ ಈ ಅನೀತಿಯ ಸಂಬಂಧ ತಂದೆ ತಾಯಿಯರಿಗೆ ಬಹಳ ಕಾಲದವರೆಗೂ ಗೊತ್ತಾಗೋದೇ ಇಲ್ಲ. ಸುಮಾರು 3 ತಿಂಗಳು ಹಾಗೆ ಕಳೆದು ಹೋಗುತ್ತೆ. ಪಾರ್ವತಿ ಗರ್ಭವತಿನೂ ಆಗ್ತಾಳೆ. ಒಂದು ರಾತ್ರಿ ನಾರಾಯಣ ಶಾಸ್ತ್ರಿ ಹತ್ರ ಮಲ್ಕೊಂಡಿರುವಾಗ, ಇನ್ನಿಲ್ಲಿರೋದು ಸರಿಗಿಲ್ಲ, ಬೇಗ ನನ್ನನ್ನೆಲ್ಲನ ಕರ್ಕೊಂಡು ಹೋಗಿ, ನಾನು ಗರ್ಭವತಿ ಆಗಿದ್ದೀನಿ ಅಂತ ಕೂಡ ಹೇಳ್ತಾಳೆ. ಇನ್ನು ಸ್ವಲ್ಪ ದಿನ ಹೀಗೆ ಇರು, ಆಮೇಲೆ ಇಬ್ಬರು ಬೆಂಗಳೂರಿಗೆ ಹೊರಟೋಗೋಣ ಅಂತ ಶಾಸ್ತ್ರಿ ಸಮಾಧಾನ ಪಡಿಸ್ತಾನೆ. ಇನ್ನೂ 1 ತಿಂಗಳು ಕಳೆಯುತ್ತೆ. ಅಷ್ಟರಲ್ಲಿ ಇವಳ ಗಂಡನಾದಂತಹ ವೆಂಕಟರಂಗ ಶಾಸ್ತ್ರಿಗಳಿಗೆ ವಿಪರೀತ ಕಾಯಿಲೆ. ಪಾರ್ವತಿಯನ್ನು ನೋಡಬೇಕು ಅಂತ ಬಯಸ್ತಿದ್ದಾರೆ ಅಂತ ಜಾಜಿಹಳ್ಳಿಯಿಂದ ಕಾಗದ ಬರುತ್ತೆ. ಪಾರ್ವತಿಗೆ ಮತ್ತಲ್ಲಿಗೆ ಹೋಗೋಕೆ ಮನಸ್ಸಿರಲ್ಲ. ಆದರೆ ತಂದೆ ತಾಯಿಯರ ಬಲವಂತದಿಂದಾಗಿ ಜಾಜಿಹಳ್ಳಿಗೆ ಹೋಗಲೇಬೇಕಾಗತ್ತೆ. ಸದ್ಯ ಈ ಕಾಯಿಲೆಯಿಂದ ತನ್ನ ಗಂಡ ಸತ್ತು ಹೋಗ್ಬಿಟ್ರೆ ತನಗೆ ಅನುಕೂಲನೇ ಆಗತ್ತೆ. ಆಮೇಲೆ ನಾರಾಯಣ ಶಾಸ್ತ್ರಿ ಜೊತೆಗೆ ಬೇರೆ ಯಾವುದಾದ್ರೂ ಒಂದು ಊರಿಗೆ ಹೋಗ್ಬಿಟ್ಟು ನಿರಾತಂಕವಾಗಿ ಸುಖವಾಗಿರ್ಬೋದು ಅಂತ ಮನಸ್ಸಲ್ಲಿ ಅಂದ್ಕೊಳ್ತಾ ಪಾರ್ವತಿ ಜಾಜಿಹಳ್ಳಿನ ಸೇರ್ತಾಳೆ. ಆದರೆ ಅವಳು ಬಂದ 2 ದಿನದ ನಂತರ ವೆಂಕಟರಂಗ ಶಾಸ್ತ್ರಿಗಳು ಕೊನೆಯ ಉಸಿರು ಎಳೀತಾರೆ. ತನ್ನ ಮನಸ್ಸಿನ ಹಾಗೆ ನಡೀತಲ್ಲ ಅಂತ ಈ ಪಾರ್ವತಿಗೂ ಕೂಡ ಬಹಳ ಸಂತೋಷ ಆಗತ್ತೆ. ಸದ್ಯಕ್ಕೆ ಕಥೆಯನ್ನು ನಿಲ್ಲಿಸಿರ್ತೀನಿ. ನಮಸ್ಕಾರ.